ಪಶ್ಚಿಮ ಘಟ್ಟ ಅರಣ್ಯ ವೈಭವದಿಂದ ಕೂಡಿದ ಪ್ರಕೃತಿ ಸಿರಿ ಮೈಮೆರವ ಸುಂದರ ಭೂಮಿ. ಇದೇ ಘಟ್ಟದಲ್ಲಿ ಹರಿದು ಹೋಗುತ್ತಿರುವ ಕರ್ನಾಟಕದ ಹೆಮ್ಮೆಯ ನದಿ ನಮ್ಮ ಶರಾವತಿ. ಇಂತಹ ಪ್ರಕೃತಿ ವೈಭವದ ನಡುವೆ ಈಗೊಂದು ಮಹಾವಿದ್ಯುತ್ ಯೋಜನೆ ರೂಪ ಪಡೆಯುತ್ತಿದೆ. ಅದೇ ಶರಾವತಿ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್. ಇದು 2000 ಮೆಗಾವ್ಯಾಟ್ ಅಂತಹ ಬೃಹತ್ ಹೈಡ್ರೋ ಪ್ಲಾಂಟ್ ನಿರ್ಮಿಸುವ ಯೋಜನೆ. ಈ ಯೋಜನೆಯಲ್ಲಿ 30 ಅಡಿ ಆಳದಲ್ಲಿ 14 ಕಿಲೋಮೀಟರ್ ಉದ್ದದ ಸುರಂಗ ಕೊರೆಯಲು ಸುಮಾರು 18,000 ಟನ್ ಸ್ಫೋಟಕ ಬಳಸ್ತಾರೆಂಬ ಮಾಹಿತಿ ಸಿಕ್ಕಿದೆ. ಹಾಗಿದ್ದಲ್ಲಿ ಇದರಿಂದ ಶರಾವತಿಗೆ ಆಗುವ ಪರಿಣಾಮ? ಇಲ್ಲಿ ವಾಸಿಸುವ ಅಪರೂಪದ ಪ್ರಾಣಿಗಳಲ್ಲಿ ಒಂದಾದ ಸಿಂಹಬಾಲದ ಸಿಂಗಳಿಕ. ಇಡೀ ಪ್ರಪಂಚದಲ್ಲಿಯೇ ಈ ಜಾತಿಯ ಮಂಗಗಳು ಇರುವುದು ಕೇವಲ 2,500. ಅದರಲ್ಲಿ 730 ಪ್ರಾಣಿಗಳು ಇದೇ ಶರಾವತಿ ಪ್ರದೇಶದಲ್ಲಿದೆ. ಈ ಕಾಡು ಕಡಿತ ಸುರಂಗ ತೋಡುವುದರಿಂದ ಇಂತಹ ಪ್ರಾಣಿಗಳ ಮೇಲೆ ಆಗುವ ಪರಿಣಾಮ ಏನಾಗಬಹುದು? ಅಷ್ಟೇ ಅಲ್ಲದೆ ಈಗಾಗಲೇ ವಿವಿಧ ಮಾನವ ಚಟುವಟಿಕೆಗಳಿಂದ ಗುಡ್ಡ ಕುಸಿತ ಪ್ರಕರಣಗಳು ಉಂಟಾಗ್ತಿದೆ. ಈಗ ಮತ್ತೆ ಸ್ಫೋಟಕ ಬಳಸುವುದರಿಂದ ಪಶ್ಚಿಮ ಘಟ್ಟದ ಸೂಕ್ಷ್ಮ ವಲಯಗಳಲ್ಲಿ ಇನ್ನೆಷ್ಟು ಹಾನಿ ಉಂಟಾಗಬಹುದು? ಈ ಯೋಜನೆಯಡಿ 16,000 ಮರ ಕಡಿಯುವ ಯೋಜನೆ ಇದ್ದು 53 ಕುಟುಂಬಗಳನ್ನು ಸ್ಥಳಾಂತರ ಭೀತಿಗೆ ತಳ್ಳಿದೆ. ಇಲ್ಲಿನ ಜನರಿಗೆ ಮನಸ್ಸಿಲ್ಲದಿದ್ದರೂ ಸರ್ಕಾರ ಭೂಸ್ವಾಧೀನಕ್ಕೆ ಮುಂದಾಗಿದೆ. ಈ ಯೋಜನೆಗೆ ಸಿಇಎ ಕಡೆಯಿಂದ ಈಗಾಗಲೇ ಒಪ್ಪಿಗೆ ಸಿಕ್ಕಿದೆ. ಆದರೆ ಅರಣ್ಯ ಇಲಾಖೆ ಹಾಗೂ NGO ಇನ್ನೂ ಚರ್ಚೆಯಲ್ಲಿದ್ದಾರೆ. ಈ ಅವಕಾಶವನ್ನು ನಾವು ಬಳಸಿಕೊಳ್ಳಬೇಕು. ಇದೇ ಸೆಪ್ಟೆಂಬರ್ 18ನೇ ತಾರೀಕಿಗೆ ಗೇರುಸೊಪ್ಪದಲ್ಲಿ ನಡೆಯುವ ಪಬ್ಲಿಕ್ ಹಿಯರಿಂಗಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕು. ನಮ್ಮ ನಿಲುವನ್ನು ನಾವು ತಿಳಿಸ್ಕೊಡ್ಬೇಕು. ಎಲ್ಲರೂ ಬನ್ನಿ, ನಮ್ಮ ಶರಾವತಿಯನ್ನು ಕಾಪಾಡೋಣ.